ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನನ್ನ ಚಾನಲ್ ನ ಇದೇ ಫಸ್ಟ್ ನೋಡ್ತಾ ಇದ್ದೀರಾ ಅಥವಾ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರಿಂದ ನಂಗೆ ಎಡಿಟ್ ಮಾಡಕ್ಕೆ ಟೈಮ್ ಆಗಿರ್ಲಿಲ್ಲ, ಅದಕ್ಕೇನೆ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋದಲ್ಲಿ ನಾನು ಗಣೇಶ ಚತುರ್ಥಿನ ಹೇಗೆ ಆಚರಿಸಿದೆ, ಹಾಗೇನೆ ನನಗೆ ತಿಳಿದಿರುವ ಒಂದಿಷ್ಟು ವಿನಾಯಕನ ಬಗ್ಗೆ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ನಮ್ಮ ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವ ಒಂದು ಹಬ್ಬವೆಂದರೆ ವಿನಾಯಕ ಚತುರ್ಥಿ. ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ಗಣಪತಿಯನ್ನು ಭಕ್ತರು ಪೂಜಿಸುತ್ತಾರೆ. ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯನ್ನು ಪೂಜಿಸುತ್ತಾರೆ. ಇನ್ನು ಕೆಲವರು ಮೂರ್ತಿಯನ್ನು ತಾವೇ ತಯಾರಿಸಿ ಪೂಜಿಸುತ್ತಾರೆ. ಹಬ್ಬದ ದಿನ ಮೋದಕ, ಕಡಬು ಹಾಗೂ ವಿವಿಧ ಸಿಹಿ ತಿಂಡಿಯನ್ನು ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತದೆ. ಇತಿಹಾಸದ ಪ್ರಕಾರ ಗಣೇಶನು ಪಾರ್ವತಿ ದೇವಿಯ ಸೃಷ್ಟಿ ಎಂದು ನಂಬಲಾಗಿದೆ. ಭಗವಾನ್ ಶಿವನ ಅನುಪಸ್ಥಿತಿಯಲ್ಲಿ ಪಾರ್ವತಿ ದೇವಿಯು ತನ್ನ ಮೈಯಲ್ಲಿದ್ದ ಶ್ರೀಗಂಧದಿಂದ ಗಣೇಶನನ್ನು ಸೃಷ್ಟಿಸಿದರು ಮತ್ತು ತಾನು ಸ್ನಾನಕ್ಕೆಂದು ಹೋಗುವಾಗ ಗಣೇಶನನ್ನು ಕಾವಲಿಗಾಗಿ ನಿಲ್ಲಿಸಿ ಹೋದರು. ಗಣೇಶನು ತನ್ನ ತಾಯಿಯ ಸೂಚನೆಗಳನ್ನು ಅನುಸರಿಸಿದನು ಮತ್ತು ಯಾರನ್ನೂ ಮನೆಗೆ ಹೋಗದಂತೆ ನೋಡಿಕೊಂಡನು. ಶಿವನ ಅರಿವಿಲ್ಲದಿದ್ದರೂ ಶಿವನು ಬರುವಾಗ ಶಿವನನ್ನು ಮನೆಯೊಳಗೆ ಪ್ರವೇಶಿಸದಂತೆ ತಡೆದನು. ಇದು ಇಬ್ಬರ ನಡುವೆ ಯುದ್ಧಕ್ಕೆ ಕಾರಣವಾಯಿತು ಮತ್ತು ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕತ್ತರಿಸಿದರು. ಇದನ್ನು ತಿಳಿದ ಪಾರ್ವತಿ ದೇವಿಯು ಕ್ರುದ್ಧಳಾದರು ಮತ್ತು ಕಾಳಿ ದೇವಿಯಾಗಿ ರೂಪಾಂತರಗೊಂಡರು. ಪಾರ್ವತಿ ದೇವಿಯು ಜಗತ್ತನ್ನು ಕೊನೆಗೊಳಿಸುವುದಾಗಿ ಕೋಪಗೊಂಡು ಹೇಳಿದರು. ದೇವರು ಮತ್ತು ದೇವತೆಗಳು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಮತ್ತು ಕಾಳಿ ದೇವಿಯ ಕೋಪವನ್ನು ಶಾಂತಗೊಳಿಸಲು ಶಿವನನ್ನು ಪ್ರಾರ್ಥಿಸಿದರು. ಭಗವಾನ್ ಶಿವನು ಅಂತಿಮವಾಗಿ ಒಂದು ಪರಿಹಾರವನ್ನು ಕಂಡುಹಿಡಿದರು. ಯಾರು ಉತ್ತರ ದಿಕ್ಕಿಗೆ ತಲೆಯನ್ನಿಟ್ಟು ಮಲಗಿರುತ್ತಾರೋ ಅವರ ತಲೆಯನ್ನು ಕಡೆದು ತರುವಂತೆ ತನ್ನ ಎಲ್ಲ ಅನುಯಾಯಿಗಳಿಗೆ ಆದೇಶಿಸಿದರು. ಅನುಯಾಯಿಗಳು ಕೆಲ ಸಮಯದವರೆಗೆ ಹುಡುಕಿದ ನಂತರ ಅವರಿಗೆ ಆನೆ ಮರಿಯು ಉತ್ತರ ದಿಕ್ಕಿಗೆ ತಲೆಯನ್ನಿಟ್ಟು ಮಲಗಿರುವುದು ಕಾಣಿಸಿತು. ಶಿವನ ಅನುಯಾಯಿಗಳು ಅದನ್ನು ಕತ್ತರಿಸಿ ತಂದು ಶಿವನಿಗೆ ನೀಡುತ್ತಾರೆ. ಶಿವನು ಆನೆ ಮರಿಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಗಣೇಶನನ್ನು ಜೀವಂತಗೊಳಿಸಿದರು. ಮನೆಗಳಲ್ಲಿ, ದೇವಾಲಯಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ವಿಗ್ರಹಗಳನ್ನು ಪೆಂಡಲಿನಲ್ಲಿ ಇರಿಸಲಾಗುತ್ತದೆ. ಪ್ರತಿಮೆಯನ್ನು ಅಲಂಕರಿಸಲು ಹೂಗಳು, ಹೂಮಾಲೆಗಳು ಮತ್ತು ದೀಪಗಳನ್ನು ಬಳಸಲಾಗುತ್ತದೆ. ಕೆಲವು ಭಕ್ತರು ಮನೆಯಲ್ಲಿ ಈ ಹಬ್ಬವನ್ನು ಆಚರಿಸಿದರೆ ಇನ್ನು ಕೆಲವರು ಗಣೇಶನನ್ನು ಪೂಜಿಸಲು ಪೆಂಡಲ್ ಹಾಕುತ್ತಾರೆ. ಪ್ರಸಾದಕ್ಕಾಗಿ ನಾವು ಭಗವಾನ್ ಗಣೇಶನಿಗೆ ಪ್ರಿಯವಾದ ಮೋದಕ, ಕಡಲೆ ಪ್ರಸಾದ, ಲಡ್ಡುಗಳು ಅಷ್ಟೇ ಅಲ್ಲದೆ ಬಗೆ ಬಗೆಯಾದ ಪದಾರ್ಥ ಮಾಡಿ ಇಡುತ್ತಾರೆ. 10 ದಿನಗಳ ಕಾಲ ನಡೆದ ಈ ಆಚರಣೆಯಲ್ಲಿ ಜನರು ಗಣೇಶನನ್ನು ಪೂಜಿಸುತ್ತಾರೆ. ಗಣೇಶ ಚತುರ್ಥಿ ಅಲ್ಲದೆ ವಿನಾಯಕ ಚೌತಿ ಹಾಗೂ ವಿನಾಯಕ ಚತುರ್ಥಿ ಎಂದು ಕೂಡ ಕರೆಯಲಾಗುತ್ತದೆ. ಹಬ್ಬದ 10ನೇ ದಿನವಾದ ವಿಸರ್ಜನೆಯ ದಿನದಂದು ಭಕ್ತರು ಮೆರವಣಿಗೆಯನ್ನು ತೆಗೆದುಕೊಂಡು ಗಣಪತಿ ಬಪ್ಪ ಮೋರ್ಯ ಎಂದು ಕೂಗನ್ನು ಹಾಕುತ್ತಾರೆ ಹಾಗೂ ಟಮಟೆಯ ಶಬ್ದಕ್ಕೆ ನೃತ್ಯವನ್ನು ಹಾಕುತ್ತಾ ವಿಜೃಂಭಣೆಯಿಂದ ಗಣೇಶನನ್ನು ಕಾಣಿಸಿಕೊಡುತ್ತಾರೆ. ಕೆಲವು ಭಕ್ತರು ತಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ 3ನೇ, 5ನೇ ಅಥವಾ 7ನೇ ದಿನದಂದು ವಿಸರ್ಜನೆಯನ್ನು ಮಾಡುತ್ತಾರೆ. ಭಗವಾನ್ ಗಣೇಶನನ್ನು ಎಲ್ಲಾ ದೇವರುಗಳಲ್ಲಿ ಮೊದಲು ಪೂಜಿಸಲಾಗುತ್ತದೆ ಮತ್ತು ಯಾವುದೇ ಆಚರಣೆ, ಸಮಾರಂಭ ಅಥವಾ ಪೂಜೆಯ ಪ್ರಾರಂಭದ ಮೊದಲು ಗಣೇಶನನ್ನು ಪೂಜಿಸಲಾಗುತ್ತದೆ ಎಂದು ಶಿವನು ವರವನ್ನು ನೀಡಿದರು. ಗಣೇಶನನ್ನು ವಿಘ್ನ ನಿವಾರಕ, ವಿಘ್ನೇಶ್ವರ ಎಂದೆಲ್ಲ ಕರೆಯುತ್ತಾರೆ. ಯಾಕೆಂದರೆ ಗಣೇಶನು ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು, ತೊಂದರೆಗಳನ್ನು ದೂರವಾಗಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಗಣೇಶನ ಆರಾಧನೆಯು ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಜೀವನದ ಎಲ್ಲಾ ತೊಂದರೆಗಳು ದೂರವಾಗುವುದಲ್ಲದೆ ಜಾತಕದ ಕೆಲವು ಗ್ರಹಗಳು ಸಹ ಶಾಂತವಾಗುತ್ತವೆ ಮತ್ತು ಶುಭ ಫಲಿತಾಂಶವನ್ನು ನೀಡುತ್ತವೆ. ಗಣೇಶ ಚತುರ್ಥಿಯ ದಿನದಂದು ಚಂದ್ರನನ್ನು ನೋಡಬಾರದೆಂದು ಹೇಳಲಾಗುತ್ತದೆ. ಇದಕ್ಕೆ ಚೌತಿ ಚಂದ್ರನೆಂದು ಸಹ ಕರೆಯುತ್ತಾರೆ. ಗಣೇಶ ಚತುರ್ಥಿಯ ದಿನ ಚಂದ್ರ ಅಥವಾ ಮಕ್ಕಳು ಮುದ್ದಾಗಿ ಕರೆಯುವ ಚಂದಮಾಮನನ್ನು ಏನಕ್ಕೆ ನೋಡಬಾರದೆಂದರೆ ಶಿವನ ಮತ್ತು ಪಾರ್ವತಿಯ ಪುತ್ರನಾದ ಗಣೇಶನಿಗೆ ಸಿಹಿ ತಿಂಡಿಗಳ ದೌರ್ಬಲ್ಯವಿತ್ತು. ಯಾರಾದರೂ ಗಜಮುಖನಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಿದರೆ ಅಥವಾ ನೀಡಿದರೆ ತಿನ್ನುವುದನ್ನು ತಡೆದುಕೊಳ್ಳಲು ಗಣೇಶನಿಗೆ ಸಾಧ್ಯವಿರಲಿಲ್ಲ. ಒಮ್ಮೆ ತನ್ನ ಭಕ್ತನೊಬ್ಬ ಹಲವು ಸಿಹಿ ತಿಂಡಿಗಳನ್ನು ವಿನಾಯಕನಿಗೆ
ಮನೆಗೆ ನೀಡುತ್ತಿದ್ದಂತೆ ಹೆಚ್ಚು ಖುಷಿ ಪಟ್ಟ ಭಗವಂತ ಇಡೀ ದಿನ ಅಲ್ಲೇ ಇದ್ದು ಹೆಚ್ಚಿನ ಸಿಹಿ ತಿಂಡಿಗಳನ್ನು ಸೇವಿಸಿದರು. ರಾತ್ರಿ ಬಂದ ನಂತರ ಗಣೇಶನು ಉಳಿದ ಸಿಹಿ ತಿಂಡಿಗಳನ್ನು ಹಿಡಿದುಕೊಂಡು ನಿಧಾನವಾಗಿ ಮನೆಗೆ ನಡೆದರು. ಆಗಲೇ ತುಂಬಾ ಸಿಹಿ ತಿಂಡಿಗಳನ್ನು ತಿಂದಿದ್ದರಿಂದ ಗಣೇಶನ ಹೊಟ್ಟೆ ತುಂಬಿತ್ತು. ಈ ವೇಳೆ ಹಿಂದಕ್ಕೆ ನಡೆಯುತ್ತಿದ್ದಾಗ ವಿನಾಯಕನು ಎಡವಿ ಕೆಳಗೆ ಬಿದ್ದನು. ಎಲ್ಲಾ ಸಿಹಿ ತಿಂಡಿಗಳು ನೆಲದ ಮೇಲೆ ಚೆಲ್ಲಿ ಹೋಗಿದ್ದಲ್ಲದೆ ಭಗವಂತನು ಧರಿಸಿದ್ದ ಉಡುಪು ಹರಿದು ಹೋಯಿತು. ನೆಲದ ಮೇಲೆ ಬಿದ್ದು ಹೋಗಿದ್ದ ಗಣೇಶನು ಮೇಲೆ ಹೇಳುತ್ತಿದ್ದಾಗಲೇ ಮುಜುಗರ ಅನುಭವಿಸುತ್ತಿದ್ದನು. ಮೇಲೆ ಹೇಳುತ್ತಿದ್ದಂತೆ ಧೂಳು ಕೊಡವಿಕೊಂಡು ತನ್ನ ಬಳಿ ಇದ್ದ ಎಲ್ಲಾ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿದನು. ಯಾರೂ ಅವನನ್ನು ನೋಡಿಲ್ಲ ಎಂದು ಗಣೇಶನು ಆಶಿಸುತ್ತಾ ಸುತ್ತಲೂ ನೋಡಿದನು. ಆದರೆ ಚಂದ್ರದೇವ ಎಲ್ಲವನ್ನೂ ನೋಡಿದ್ದ. ಆ ಕಾಲದಲ್ಲಿ ಎಲ್ಲಾ ದಿನಗಳಲ್ಲಿ ಚಂದ್ರನು ಪೂರ್ಣಚಂದ್ರನಾಗಿಯೇ ಇರುತ್ತಿದ್ದನು. ಈಗಿನ ಕಾಲದ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಆ ವೇಳೆ ಇರಲಿಲ್ಲ. ಮಡಿಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನು ಎಡವಿ ಬಿದ್ದು ಒದ್ದಾಡಿದ್ದನ್ನು ನೋಡಿದ ಚಂದ್ರ ಬಿದ್ದು ಬಿದ್ದು ನಗಾಡಿದ. ಚಂದ್ರದೇವ ಅವನನ್ನು ನೋಡಿ ನಗುತ್ತಿರುವುದನ್ನು ನೋಡಿದ ಗಣೇಶನಿಗೆ ಕೋಪ ಬಂದಿತು. ನಾನು ಬಿದ್ದಾಗ ಚಂದ್ರನು ಬಂದು ನನಗೆ ಸಹಾಯ ಮಾಡದೆ ನನ್ನನ್ನು ನೋಡಿ ನಗುತ್ತಿದ್ದಾನೆಂದು ಗಣೇಶ ಕೋಪಗೊಂಡನು. ಕೋಪಗೊಂಡ ಗಣೇಶನು ಚಂದ್ರನನ್ನು ಕೂಗಿ, ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯಾ? ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ಭಾವಿಸಿದ್ದೀಯಾ? ನಿನಗೆ ಎಷ್ಟು ಅಹಂಕಾರವಿರಬಹುದು? ನಾನು ಬಿದ್ದಿದ್ದನ್ನು ನೋಡಿ ನೀನು ನನಗೆ ಸಹಾಯವನ್ನು ಮಾಡದೆ ನನ್ನನ್ನು ನೋಡಿ ನೀನು ನಗುತ್ತಿದ್ದೀಯಾ ಎಂದು ಕೋಪದಿಂದ ಗಣೇಶನು ಚಂದ್ರನಿಗೆ ಶಪಿಸುತ್ತಾನೆ. ಅದು ಏನೆಂದರೆ, ನೀನು ಚತುರ್ಥಿಯ ದಿನದಂದು ನನ್ನನ್ನು ನೋಡಿ ನಕ್ಕಿದ್ದೀಯಾ, ಆದ್ದರಿಂದ ಚತುರ್ಥಿಯ ದಿನದಂದು ನಿನ್ನನ್ನು ಯಾರು ನೋಡುತ್ತಾರೋ ಅವರಿಗೆ ಕೆಲವು ತೊಂದರೆಗಳಾಗುತ್ತವೆ ಅಥವಾ ಅವರ ಮೇಲೆ ಆಪಾದನೆ ಬರುತ್ತದೆ ಎಂದು ಗಣೇಶನು ಚಂದ್ರನಿಗೆ ಶಪಿಸುತ್ತಾನೆ. ಇದನ್ನು ಕೇಳಿದ ಚಂದ್ರನು ಭಯ ಬಿದ್ದು ತಕ್ಷಣವೇ ಗಣೇಶನ ಬಳಿ ಹೋಗಿ ಕ್ಷಮೆಯನ್ನು ಬೇಡುತ್ತಾನೆ. ನಂತರ ಗಣೇಶನು ಇದಕ್ಕೆ ಒಂದು ಪರಿಹಾರವನ್ನು ಹೇಳುತ್ತಾನೆ. ಅದು ಏನೆಂದರೆ, ಚತುರ್ಥಿಯ ದಿನದಂದು ಚಂದ್ರನನ್ನು ನೋಡಿದರೆ ಅವರು ಶಾಪಗ್ರಸ್ತರಾಗುತ್ತಾರೆ. ಆ ಶಾಪಗ್ರಸ್ತದಿಂದ ಮುಕ್ತಿಯನ್ನು ಪಡೆಯಬೇಕೆಂದರೆ ಕೃಷ್ಣ ಶಾಮಂತಕ ಮಣಿ ಕಥೆಯನ್ನು ಕೇಳಿದರೆ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ ಎಂದು ವಿನಾಯಕನು ಚಂದ್ರನಿಗೆ ಹೇಳಿದ್ದಾರೆ. ಈಗ ನಾನು ಕೆಲವು ಗಣೇಶ ಶ್ಲೋಕಗಳನ್ನ ಹೇಳ್ತೀನಿ. ನೀವು ಕೂಡ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಹೇಳಿ, ಹಾಗೆ ನಿಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡಿ. ಏನೋ ಒಂದು ಪಾಸಿಟಿವ್ ವೈಬ್ಸ್, ಹಾಗೆ ನಿಮ್ಮ ಮಕ್ಕಳಲ್ಲಿ ಆಗೋ ಚೇಂಜಸ್ ನ ನೀವೇ ನೋಡ್ಬೋದು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಜಾನನಂ ಭೂತಗಣಾತಿಸೇವಿತಂ ಕಪಿತ್ತಜಂಬೂ ಫಲಸಾಲಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತ ಪ್ರಚೋದಯಾತ್. ಆ ದೇವರ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ, ಹಾಗೇನೆ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ನಿಮ್ಮ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಆದಷ್ಟು ಒಳ್ಳೆ ಕೆಲಸ ಮಾಡೋಣ, ಹಾಗೆ ಒಳ್ಳೆಯದನ್ನೇ ಬಯಸೋಣ. गणपति नमो नमः, सीसीटीवी नायक नमो नमः, अष्टविनायक नमो नमः, गणपति बप्पा मोरिया. ಹೇಳು, ಕೈ ಮುಕ್ಕೋ. ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಭೋ ಫಲಸಾಲ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗಣೇಶ ಹಬ್ಬದ ದಿನ ನಮ್ಮ ಮುದ್ದುಗೆ ಶೀತ ಆಗ್ಬಿಟ್ಟಿತ್ತು. ಅದಕ್ಕೇನೆ ಹೇಳಕ್ಕೆ ಒಂದು ಸ್ವಲ್ಪ ತೊಂದರೆ ಪಡ್ತಾ ಇದ್ಲು. ಈ ಸೀರೆನ ಬೇಡ ನಂಗೆಲ್ಲ ಹಠ ಮಾಡಿ ಉಡಿಸ್ಕೊಂಡ್ಲು. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ಲು ಅಂದರೆ ನನಗಂತೂ ಸಖತ್ ಮುದ್ದಾಗಿ ಕಾಣ್ತಾ ಇದ್ಲು.
ನಿಮಗೆ ಹೇಗೆ ಕಾಣ್ತಾ ಇದ್ಲು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನಮ್ಮನೆಯ ಪುಟ್ಕೋರಿ ಗೌರಿನ ಕಳಿಸ್ಕೊಟ್ರು, ಹಾಗೆ ಅರುಣ್ ಅವರು ಗಣೇಶನ ಕಳಿಸ್ಕೊಟ್ರು. ಗಣೇಶನ ಆಶೀರ್ವಾದ ಯಾವತ್ತಿಗೂ ನಮ್ಮ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ಮುಂದಿನ ವರ್ಷ ಆದಷ್ಟು ಬೇಗ ಗಣೇಶ ಹಬ್ಬ ಬರಲಿ, ಮತ್ತು ಈ ರೀತಿ ಖುಷಿ ನಮಗೆ ಸಿಗಲಿ. ಗಣಪತಿ ಬಪ್ಪ ಮೋರಿಯಾ. ನಮ್ಮನೆಯ ಪೂಜೆ ಎಲ್ಲ ಮುಗಿಸ್ಕೊಂಡು ಪಕ್ಕದ ಮನೆಯವರು ಸಹ ಗಣೇಶನ ಕೂರಿಸಿದ್ರು. ಗಣೇಶನ ದರ್ಶನಕ್ಕಾಗಿ ಹೋದ್ವಿ. ದರ್ಶನ ಪಡ್ಕೊಂಡು ನಮ್ಮ ಮನೆ ಹತ್ರನೇ ಇರುವಂತಹ ಗಣೇಶ ದೇವಸ್ಥಾನಕ್ಕೆ ನಾನು ಅರುಣ್ ಅವರು ಹಾಗೆ ಐರಾ ಹೋಗಿ ಬಂದ್ವಿ. ಆ ದಿನ ಹೇಗ್ ಕಳೀತು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಆ ಗಣೇಶನ ಆಶೀರ್ವಾದ ನಮ್ಮ ಮೇಲೆ ಹಾಗೆ ನಿಮ್ಮ ಮೇಲೆ ಸಹ ಇರ್ಲಿ ಅಂತ ಹೇಳಿ ಬೇಡ್ಕೊಂತ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನಗೆ ತಿಳಿದಿರೋ ಇಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೋತ್ಸಾಹದಿಂದನೇ ಇಲ್ಲಿವರೆಗೂ ಬಂದಿರೋದು. ಇನ್ನು ಚಿಕ್ಕ ಮೈಲಿ ಇದೆ, ನೀವು ಆದಷ್ಟು ಬೇಗ ಅದನ್ನು ಸೇರಿಸ್ತೀರಾ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಶುಭ ದಿನ.